ಚರ್ಚೆಗಳು ನಡೀತಾ ಇದಾವೆ ಸರ್. ನೋಡಿ, ನಾನು ಬಂದಿದ್ದು ನನ್ನ ಮಗನ ಮದುವೆ ಅದಕ್ಕೆ ಬಂದೀನಿ. ನಾ ಎಲ್ಲರೇ ಯಾರ್ದಾರ ಮನೆಗೆ ಹೋಗಿ ನಾನು ಬಿಜೆಪಿಗೆ ತಗೋಬೇಕು, ತಾವು ದಯಾಪರರಾದಪ್ಪ ಯಾರ ಬಗ್ಗೆ ಹೋಗುದಲ್ಲ. ಸುಮ್ಮನೆ ನಾಳೆ ನೀವು ಟಿವಿ ಒಳಗೆ ಹೊಡಿಬೇಡ್ರಿ. ನಾವು ಒಪ್ಪನ್ನ. ನಾ ಏನು ಅಲ್ಲಿ ಹೋಗಿ ಕೈಕಾಲು ಹಿಡಿದು ಪಾರ್ಟಿಗೆ ಸೇರುವಂತದ್ದು ಬಹಳ ಏನು ಅವಶ್ಯಕತೆ ಇಲ್ಲ. ನಾ ಬಂದಿದ್ದು ವೈಯಕ್ತಿಕ ನಮ್ ರಾಜಕೀಯ, ನಮ್ಮ ಮಗನ ಮದುವೆ ಸಲುವಾಗಿ ಕೆಲವೊಂದ್ ಮಂದಿಗೆ ನಮ್ ಹಳೆ ಮಿತ್ರರಿಗೆ. ಸರ್, ಈಗ ನೀವು ಯಾವ್ದೇ ಮನವಿ ಮಾಡಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಬಿಜೆಪಿ ಅಗತ್ಯ ಯತ್ನಾಳ್ ಅವ್ರಿಗಿಲ್ಲ ಅಂತ ಆಯ್ತು? ಹಂಗೇನಿಲ್ಲ. ನೀವ್ ಹಂಗ್ ಪ್ರಶ್ನೆ ಮಾಡಿ ನೋಡ್ರಿ. ನಾವು ಸ್ವಾಭಿಮಾನದಿಂದ ಬದುಕೋ ಈ ಭ್ರಷ್ಟ ಕುಟುಂಬದ ಒಂದು ನೇತೃತ್ವನ ನಾವು ಒಪ್ಪುದಿಲ್ಲ. ಅದು ಭ್ರಷ್ಟ ಕುಟುಂಬ ಎಲ್ಲಿವರೆಗೆ ಈ ಬಿಜೆಪಿ ಕರ್ನಾಟಕ ನೇತೃತ್ವ ಅಲ್ಲಿ ತನಕ ಬಿಜೆಪಿ ಸೇರುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ಅಂದ್ರೆ ವಿಜೇಂದ್ರ ಅವ್ರು ಬದಲಾಗ ತನಕ ನೀವು ಬಿಜೆಪಿ ಸೇರಲ್ಲ? ಬಟ್ಟೆ ಆ ಭ್ರಷ್ಟ ಕುಟುಂಬ ರೀ. ಒಬ್ಬನೇ ಅಲ್ಲ, ಒಬ್ಬ ವಿಜೇಂದ್ರ ಅಲ್ಲ, ಒಬ್ಬ ರಾಘವೇಂದ್ರ ಅದಾನ, ವಿಜೇಂದ್ರ ಅದಾನ, ಯಡಿಯೂರಪ್ಪ ಅದಾನ, ಮತ್ತಿನ್ನ 4-4 ಅದಾವ ಮನ್ಯಾಗ. ಯಾವನು ನೇತೃತ್ವ ಇರ್ತಾನೆ ಬಿಜೆಪಿ ಸೇರುವ ಪ್ರಶ್ನೆ ಉದ್ಭವಿಸುದಿಲ್ಲ. ನಾನು ಬಿಜೆಪಿ ತಗೋರತಿ ಯಾರ ಬಲ್ಲಿನೂ ನಾವು ಹೋಗುದಿಲ್ಲ. ಅಲ್ಲ ಸರ್, ಈಗ ಯಡಿಯೂರಪ್ಪ ಅವ್ರ ಕುಟುಂಬ ಬದಲಾವಣೆ ಆಗೋ ತನಕ ನೀವು ಕಾಯ್ಕೊಂಡ್ ಕುಟ್ಕೊಂಡ್ರೆ ಮುಂದೆ ಅವಕಾಶಗಳು ಸಿಗ್ಬೇಕಲ್ಲ? ಅವಕಾಶ ನಾವು ಅಷ್ಟಾಗಿ ನಾವು ಪ್ರಾದೇಶಿಕ ಪಕ್ಷ ಮಾಡಿರ್ತೀವ್ರಿ. ನಾವ್ಯಾಕೆ ಇಲ್ಲಿ ಕಾಯ್ಕೊಂಡ್ ಕುಟ್ಟಿರ್ತೀವಿ ಎಲ್ಲ? ಕಾಯ್ಕೊಂಡ್ ಕೊಂಡ್ರೆ ಅಷ್ಟೇನು ಹುಚ್ಚನಲ್ಲ. ಅವ್ರು ಕರಿತಾರೇನೋ, ನೋಡ್ತಾರೇನೋ. ಪಶ್ಚಿಮ ಬಂಗಾಳ ಚುನಾವಣೆ ಆದ್ಮೇಲೆ ಕರಿಬಹುದು, ಬಿಹಾರ ಚುನಾವಣೆ ಇದೇನೋದು, ಉತ್ತರ ಪ್ರದೇಶ ಚುನಾವಣೆ ಆದ್ಮೇಲೆ ಯಾವ ಚುನಾವಣೆ ನೋಡುದಿಲ್ಲ. ಅದು ನಿರ್ಣಯ ಸೂಕ್ತ ನಿರ್ಣಯ ತಗೋತೀವಿ. ನಮ್ದು JCB ಇದೆ ಅಲ್ಲ, ಅದನ್ನ ನಾವು ಪಾರ್ಟಿ ಕಟ್ಬೇಕಾದ ಸಂದರ್ಭ ಕಟ್ತೀವಿ. ಈಗಿರೋ ಬಿಜೆಪಿ ನಾಯಕರು ಏನಾದ್ರು ನಿಮ್ ಪಕ್ಷಕ್ಕೆ ಸೇರೋ ಸಾಧ್ಯತೆ ಇದೆಯಾ ಸರ್? ಯಾವಾಗ ಲಾಂಚ್ ಮಾಡ್ತಿದ್ದೀರಿ? ನೋಡ್ರಿ, ನಮ್ ಪಕ್ಷ ಕರ್ನಾಟಕದಾಗ ಅಧಿಕಾರ ಬರ್ತೈತಿ. ಯಾರು ಏನೇ ಬೇಕಾದ ಸರ್ವೆಗಳು ಹೇಳಿ, ಯಾರು ಬೇಕಾದಷ್ಟು ಸರ್ವೆ ಮಾಡ್ಲಿ, ಕರ್ನಾಟಕ ಬರೋದು ನಮ್ಮ ಪಕ್ಷನೇ. ನಾನೇ ಮುಖ್ಯಮಂತ್ರಿ. JCB ಪಕ್ಷದ ಅದು ಯಾವ JCB ಆಗ್ತತ್ತು ಏನಾಗ್ತದ ನೋಡೋಣ, ನಮ್ಮ ಪಕ್ಷನೇ ಬರೋದು. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.